ಸರ್, ಈಗ ಚರ್ಚೆ ಆಗ್ತಾ ಇರೋಂಥದ್ದು ರಾಜಕೀಯ ವಿಚಾರಗಳು. ಈ ತನಕ DCM ಇತ್ತಿಗೆ CM ಚೇಂಜ್ ಮಾಡಿ ಅಂತ ನಿನ್ನೆ ಒಬ್ರು ಹೇಳಿದ್ರು, ಇವತ್ತೊಬ್ರು ಸ್ವಾಮೀಜಿ ಲಿಂಗಾಯತ ಸ್ವಾಮೀಜಿ ಹೇಳಿದ್ದಾರೆ ಚಿಕ್ಕೋಡಿ. ಹಂಗಾರೆ ಏನಾದ್ರು CM ಚೇಂಜ್ ಮಾಡೋದು ಲಿಂಗಾಯತರಿಗೆ ಕೊಡಿ ಅಂತ. ನೆನ್ನೆ ಕೇಳಿದ್ರು ಏನಾದ್ರು CM ಚೇಂಜ್ ಮಾಡಿದ್ರೆ DK ಶಿವಕುಮಾರ್ ಅದು ಹೇಳಿದೆಲ್ಲ, ಅದು ಹೈಕಮಾಂಡ್ ಅವ್ರು ಚೇಂಜ್ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರಿಗೆ ಮಾಡೋ ಅವ್ರ ವಿಚಾರ. ಅದು ವಿದಿನ್ ದಿ ಪಾರ್ಟಿ ಡಿಸಿಷನ್, ಅದು ಅಲ್ಲೇ ಆಗ್ತದೆ ಅಷ್ಟೇ. ಅಲ್ಲ, ಸ್ವಾಮೀಜಿಗಳ ಪ್ರತಿಕ್ರಿಯೆ ಇಲ್ಲ, ಸ್ವಾಮೀಜಿ ಅವ್ರು ಹೇಳ್ತಾರೆ, ಯಾರು ನಾ ಹೇಳ್ತೀನಿ ಅಂತ ಚೇಂಜ್ ಮಾಡಲಿಕ್ಕೆ ಆಗೋಲ್ಲ ಅದು. ಸೊ ಅದನ್ನು ಪಕ್ಷ ಶಾಸಕರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ. ಯಾರೋ ಹೇಳ್ತಾರೆ ಅಂತ ಅಥವಾ ಎಲ್ಲೋ ಚರ್ಚೆ ಆದರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋಲ್ಲ. ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ಅಷ್ಟೇ. ದಿನೇ ದಿನೇ ಹಿಂಗೆ ಒಂದೊಂದು ಸ್ವಾಮೀಜಿ ಅದೇ ಹೇಳಿದ್ರೆ ಏನು, ಅದಕ್ಕೆ ಹೇಳಬಾರ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಇರುವಂಥ ರಾಷ್ಟ್ರ. ಏನು ಬೇಕಾದ ಜನ ಹೇಳಲಿಕ್ಕೆ ಇಲ್ಲಿ ಅವಕಾಶಗಳಿದೆ. ಸೊ ಹೇಳ್ತಾರೆ ಅವ್ರ ಭಾವನೆಗಳನ್ನು, ಅವರ ವಿಚಾರಗಳನ್ನು, ಅವರ ಸಮುದಾಯದ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇದು ಏನು ಹೊಸದೇ ಅಲ್ಲ. ಭಾಳಷ್ಟು ಸಮುದಾಯದ ಸಭೆಗಳಲ್ಲಿ ಸ್ವಾಮೀಜಿ ಅವ್ರು ಹೇಳಿದ ಉದಾಹರಣೆಗಳು ಸಾಕಷ್ಟಿದೆ. ಅವರು ಹೇಳಿರ್ಬೋದು ಯಾರು ಅಷ್ಟೇ. ಸರ್, ಈ ಲೋಕಸಭೆ ಚುನಾವಣೆ ಆದ ಬಳಿಕ ಯಾಕಿಷ್ಟು ಗೊಂದಲ ಸೃಷ್ಟಿ ಆಗ್ತದೆ? DCM ಬದಲಾವಣೆ ಮಾಡ್ಬೇಕಂತ ಗೊಂದಲ ಸೃಷ್ಟಿ ಆಗ್ತಿಲ್ಲ. ಗೊಂದಲ ಏನಿಲ್ಲ, ಎಲ್ಲ ಕ್ಲಾರಿಟಿ ಇದೆ. ಗೊಂದಲ ಎಲ್ಲೂ ಸೃಷ್ಟಿ ಆಗಿಲ್ಲ, ಎಲ್ಲ ಸರಿ ಇದೆ. ಮತ್ತೆ ರಾಜಣ್ಣ ಅವರು ಹೇಳ್ತಾರೆ KPCC ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ನನಗೆ ಕೊಟ್ಟರೆ ನಾನು ರೆಡಿ ಇದ್ದೆ, ಮಂತ್ರಿ ಬಿಟ್ಟು. ಅದನ್ನ ಹೇಳಿ ನಾವು ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಎಲ್ಲರೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ, ಎಲ್ಲರೂ ಇದ್ದೇ ಇರ್ತಾರೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು.